ನಾವು ಏಪ್ರಿಲ್ 19ರಿಂದ 24ರವರೆಗೆ ಕಾಶ್ಮೀರ್ ಟ್ರಿಪ್ಪನ್ನು ಬುಕ್ ಮಾಡಿಕೊಂಡು ಹೋದ್ವಿ. 19ಕ್ಕೆ ಶ್ರೀನಗರಿಗೆ ಹೋದ್ವಿ. ಅಲ್ಲಿಂದ ಪ್ರತಿದಿನ ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ವಿ. 22ನೇ ತಾರೀಕು ಪೆಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ ಒಂದು 12:30 ಹಾಗೆ ನಾವು ಪೆಹಲ್ಗಾಮ್ ತಲುಪಿದ್ವಿ. ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಲಿಕ್ಕಾಗಲ್ಲ, ಮೇಲ್ಗಡೆ ಆ ಕಣಿವೆ ಇದನ್ನು ಎಲ್ಲ ವೀಕ್ಷಣೆ ಮಾಡಲಿಕ್ಕೆ. ಸೊ ನಾವು 3 ಕುದುರೆನ ಹೈರ್ ಮಾಡಿಕೊಂಡು ನಾವು 3 ಜನ ಅಲ್ಲಿ ಮೇಲ್ಗಡೆ ಹೋದ್ವಿ. ನಾವು ಹೋಗಿ ಕುದುರೆಯಿಂದ ಇಳಿದು ಒಂದು 5 ನಿಮಿಷನೂ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮಗೆ ಗುಂಡಿಂದು ಸೌಂಡ್ ಕೇಳಿಸ್ತು. ನಾವು ಏನು ಅಂದ್ಕೊಂಡ್ವಿ, ನಾವಂದರೆ ಅಲ್ಲಿದ್ದವ್ರು ಎಲ್ಲರೂ ಏನೋ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಆರ್ಮಿದು ಏನೋ ಟ್ರೈನಿಂಗ್ ಇದನ್ನು ನಡೀತಿದೆ ಅಂದ್ಕೊಂಡು ಅದನ್ನ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಅದ್ರ ನಂತರ ಇನ್ನೊಂದು 5 ನಿಮಿಷ ಇನ್ನೊಂದು 2 ನಿಮಿಷಕ್ಕೆ ಮತ್ತೆ ಅದೇ ಥರ ಗುಂಡಿಂದು ಸೌಂಡ್ ಕೇಳಿಸ್ತು. ಏನು ಘೋಷಣೆ ಏನು ಕೇಳಲಿಲ್ಲ, ಬರೀ ಗುಂಡಿನ ಸೌಂಡ್ ಕೇಳಿಸ್ತು. ಆಗಲೂ ನಾವು ಪಟಾಕಿ ಏನೋ ಇದ್ರದ್ದೇನೋ ಫೈರಿಂಗಿಂದು ಏನೋ ಟೆಸ್ಟಿಂಗೋ ಇದೇನೋ ನಡೀತಿದೆ ಆರ್ಮಿ ಕ್ಯಾಂಪಿಂದು ಆ ಥರ ಅಂದ್ಕೊಂಡು ಆಗಲೂ ಇಗ್ನೋರ್ ಮಾಡಿದ್ವಿ. ಆ ಟೈಮ್ ಗ್ಯಾಪಲ್ಲಿ ನನ್ನ ಮಗನಿಗೆ ಹಸಿವಾಗಿತ್ತು ಅಂತ ಹೇಳಿ ನಾನು ನಮ್ಮ ಮನೆಯವರು ಅಲ್ಲಿ ಪಕ್ಕದಲ್ಲೇ ಇದ್ದ ಸ್ನ್ಯಾಕ್ಸ್ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಅವರು ಆ್ಯಕ್ಚುಲಿ ಹೇಗಿದೆ ಅಂತಂದರೆ, ಅಲ್ಲಿ ಹೋಗಿ ಕುದುರೆಯಿಂದ ಇಳಿದ್ರೆ ಮಧ್ಯೆ ದೊಡ್ಡ ಖಾಲಿ ಜಾಗ, ಓಪನ್, ಅದು ಎಷ್ಟೋ ಎಕರೆಯಷ್ಟು ಖಾಲಿ ಜಾಗ, ಫುಲ್ಲು ಗ್ರೀನು. ಒಂದು ಸೈಡು ಈ ಹಿಮ ಪರ್ವತ, ಇದು ತುಂಬ ಸುಂದರವಾದ ಜಾಗ, ಅದು ಕಾಣಿಸುತ್ತೆ ವ್ಯೂ. ಇನ್ನೊಂದು ಕಡೆ ಕಾಡಿದೆ, ಪೈನ್ ಟ್ರೀಸ್ ಇರೋ ಕಾಡಿದೆ. ಅವರು ಪೈನ್ ಟ್ರೀಸ್ ಇರೋ ಕಾಡು ಕಡೆಯಿಂದ ಬಂದಿದ್ದು. ನಾನು ನೋಡಿದ್ದು ಇಬ್ಬರನ್ನ. ಆ್ಯಕ್ಚುಲಿ 4 ಜನ ಇದ್ದರು ಅಂತ ಬೇರೆಯವರೆಲ್ಲ ಹೇಳಿದರು. ನಾನು ನೋಡಿದ್ದು ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನಾವು ಏಪ್ರಿಲ್ 19ರಿಂದ 24ರವರೆಗೆ ಕಾಶ್ಮೀರ್ ಟ್ರಿಪ್ಪನ್ನು ಬುಕ್ ಮಾಡಿಕೊಂಡು ಹೋದ್ವಿ. 19ಕ್ಕೆ ಶ್ರೀನಗರಿಗೆ ಹೋದ್ವಿ. ಅಲ್ಲಿಂದ ಪ್ರತಿದಿನ ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ವಿ. 22ನೇ ತಾರೀಕು ಪೆಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ ಒಂದು 12:30 ಹಾಗೆ ನಾವು ಪೆಹಲ್ಗಾಮ್ ತಲುಪಿದ್ವಿ. ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಲಿಕ್ಕಾಗಲ್ಲ, ಮೇಲ್ಗಡೆ ಆ ಕಣಿವೆ ಇದನ್ನು ಎಲ್ಲ ವೀಕ್ಷಣೆ ಮಾಡಲಿಕ್ಕೆ. ಸೊ ನಾವು 3 ಕುದುರೆನ ಹೈರ್ ಮಾಡಿಕೊಂಡು ನಾವು 3 ಜನ ಅಲ್ಲಿ ಮೇಲ್ಗಡೆ ಹೋದ್ವಿ. ನಾವು ಹೋಗಿ ಕುದುರೆಯಿಂದ ಇಳಿದು ಒಂದು 5 ನಿಮಿಷನೂ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮಗೆ ಗುಂಡಿಂದು ಸೌಂಡ್ ಕೇಳಿಸ್ತು. ನಾವು ಏನು ಅಂದ್ಕೊಂಡ್ವಿ, ನಾವಂದರೆ ಅಲ್ಲಿದ್ದವ್ರು ಎಲ್ಲರೂ ಏನೋ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಆರ್ಮಿದು ಏನೋ ಟ್ರೈನಿಂಗ್ ಇದನ್ನು ನಡೀತಿದೆ ಅಂದ್ಕೊಂಡು ಅದನ್ನ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಅದ್ರ ನಂತರ ಇನ್ನೊಂದು 5 ನಿಮಿಷ ಇನ್ನೊಂದು 2 ನಿಮಿಷಕ್ಕೆ ಮತ್ತೆ ಅದೇ ಥರ ಗುಂಡಿಂದು ಸೌಂಡ್ ಕೇಳಿಸ್ತು. ಏನು ಘೋಷಣೆ ಏನು ಕೇಳಲಿಲ್ಲ, ಬರೀ ಗುಂಡಿನ ಸೌಂಡ್ ಕೇಳಿಸ್ತು. ಆಗಲೂ ನಾವು ಪಟಾಕಿ ಏನೋ ಇದ್ರದ್ದೇನೋ ಫೈರಿಂಗಿಂದು ಏನೋ ಟೆಸ್ಟಿಂಗೋ ಇದೇನೋ ನಡೀತಿದೆ ಆರ್ಮಿ ಕ್ಯಾಂಪಿಂದು ಆ ಥರ ಅಂದ್ಕೊಂಡು ಆಗಲೂ ಇಗ್ನೋರ್ ಮಾಡಿದ್ವಿ. ಆ ಟೈಮ್ ಗ್ಯಾಪಲ್ಲಿ ನನ್ನ ಮಗನಿಗೆ ಹಸಿವಾಗಿತ್ತು ಅಂತ ಹೇಳಿ ನಾನು ನಮ್ಮ ಮನೆಯವರು ಅಲ್ಲಿ ಪಕ್ಕದಲ್ಲೇ ಇದ್ದ ಸ್ನ್ಯಾಕ್ಸ್ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಅವರು ಆ್ಯಕ್ಚುಲಿ ಹೇಗಿದೆ ಅಂತಂದರೆ, ಅಲ್ಲಿ ಹೋಗಿ ಕುದುರೆಯಿಂದ ಇಳಿದ್ರೆ ಮಧ್ಯೆ ದೊಡ್ಡ ಖಾಲಿ ಜಾಗ, ಓಪನ್, ಅದು ಎಷ್ಟೋ ಎಕರೆಯಷ್ಟು ಖಾಲಿ ಜಾಗ, ಫುಲ್ಲು ಗ್ರೀನು. ಒಂದು ಸೈಡು ಈ ಹಿಮ ಪರ್ವತ, ಇದು ತುಂಬ ಸುಂದರವಾದ ಜಾಗ, ಅದು ಕಾಣಿಸುತ್ತೆ ವ್ಯೂ. ಇನ್ನೊಂದು ಕಡೆ ಕಾಡಿದೆ, ಪೈನ್ ಟ್ರೀಸ್ ಇರೋ ಕಾಡಿದೆ. ಅವರು ಪೈನ್ ಟ್ರೀಸ್ ಇರೋ ಕಾಡು ಕಡೆಯಿಂದ ಬಂದಿದ್ದು. ನಾನು ನೋಡಿದ್ದು ಇಬ್ಬರನ್ನ. ಆ್ಯಕ್ಚುಲಿ 4 ಜನ ಇದ್ದರು ಅಂತ ಬೇರೆಯವರೆಲ್ಲ ಹೇಳಿದರು. ನಾನು ನೋಡಿದ್ದು ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನಾವು ಏಪ್ರಿಲ್ 19ರಿಂದ 24ರವರೆಗೆ ಕಾಶ್ಮೀರ್ ಟ್ರಿಪ್ಪನ್ನು ಬುಕ್ ಮಾಡಿಕೊಂಡು ಹೋದ್ವಿ. 19ಕ್ಕೆ ಶ್ರೀನಗರಿಗೆ ಹೋದ್ವಿ. ಅಲ್ಲಿಂದ ಪ್ರತಿದಿನ ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ವಿ. 22ನೇ ತಾರೀಕು ಪೆಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ ಒಂದು 12:30 ಹಾಗೆ ನಾವು ಪೆಹಲ್ಗಾಮ್ ತಲುಪಿದ್ವಿ. ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಲಿಕ್ಕಾಗಲ್ಲ, ಮೇಲ್ಗಡೆ ಆ ಕಣಿವೆ ಇದನ್ನು ಎಲ್ಲ ವೀಕ್ಷಣೆ ಮಾಡಲಿಕ್ಕೆ. ಸೊ ನಾವು 3 ಕುದುರೆನ ಹೈರ್ ಮಾಡಿಕೊಂಡು ನಾವು 3 ಜನ ಅಲ್ಲಿ ಮೇಲ್ಗಡೆ ಹೋದ್ವಿ. ನಾವು ಹೋಗಿ ಕುದುರೆಯಿಂದ ಇಳಿದು ಒಂದು 5 ನಿಮಿಷನೂ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮಗೆ ಗುಂಡಿಂದು ಸೌಂಡ್ ಕೇಳಿಸ್ತು. ನಾವು ಏನು ಅಂದ್ಕೊಂಡ್ವಿ, ನಾವಂದರೆ ಅಲ್ಲಿದ್ದವ್ರು ಎಲ್ಲರೂ ಏನೋ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಆರ್ಮಿದು ಏನೋ
ಟ್ರೈನಿಂಗ್ ಇದನ್ನು ನಡೀತಿದೆ ಅಂದ್ಕೊಂಡು ಅದನ್ನ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಅದ್ರ ನಂತರ ಇನ್ನೊಂದು 5 ನಿಮಿಷ ಇನ್ನೊಂದು 2 ನಿಮಿಷಕ್ಕೆ ಮತ್ತೆ ಅದೇ ಥರ ಗುಂಡಿಂದು ಸೌಂಡ್ ಕೇಳಿಸ್ತು. ಏನು ಘೋಷಣೆ ಏನು ಕೇಳಲಿಲ್ಲ, ಬರೀ ಗುಂಡಿನ ಸೌಂಡ್ ಕೇಳಿಸ್ತು. ಆಗಲೂ ನಾವು ಪಟಾಕಿ ಅದೇ ಇದ್ರದ್ದೇನೋ ಫೈರಿಂಗಿಂದು ಏನೋ ಟೆಸ್ಟಿಂಗೋ ಇದೇನೋ ನಡೀತಿದೆ ಆರ್ಮಿ ಕ್ಯಾಂಪಿಂದು ಆ ಥರ ಅಂದ್ಕೊಂಡು ಆಗಲೂ ಇಗ್ನೋರ್ ಮಾಡಿದ್ವಿ. ಆ ಟೈಮ್ ಗ್ಯಾಪಲ್ಲಿ ನನ್ನ ಮಗನಿಗೆ ಹಸಿವಾಗಿತ್ತು ಅಂತ ಹೇಳಿ ನಾನು ನಮ್ಮ ಮನೆಯವರು ಅಲ್ಲಿ ಪಕ್ಕದಲ್ಲೇ ಇದ್ದ ಸ್ನ್ಯಾಕ್ಸ್ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಅವರು ಆ್ಯಕ್ಚುಲಿ ಹೇಗಿದೆ ಅಂತಂದರೆ, ಅಲ್ಲಿ ಹೋಗಿ ಕುದುರೆಯಿಂದ ಇಳಿದ್ರೆ ಮಧ್ಯೆ ದೊಡ್ಡ ಖಾಲಿ ಜಾಗ, ಓಪನ್, ಅದು ಎಷ್ಟೋ ಎಕರೆಯಷ್ಟು ಖಾಲಿ ಜಾಗ, ಫುಲ್ಲು ಗ್ರೀನು. ಒಂದು ಸೈಡು ಈ ಹಿಮ ಪರ್ವತ, ಇದು ತುಂಬ ಸುಂದರವಾದ ಜಾಗ, ಅದು ಕಾಣಿಸುತ್ತೆ ವ್ಯೂ. ಇನ್ನೊಂದು ಕಡೆ ಕಾಡಿದೆ, ಪೈನ್ ಟ್ರೀಸ್ ಇರೋ ಕಾಡಿದೆ. ಅವರು ಪೈನ್ ಟ್ರೀಸ್ ಇರೋ ಕಾಡು ಕಡೆಯಿಂದ ಬಂದಿದ್ದು. ನಾನು ನೋಡಿದ್ದು ಇಬ್ಬರನ್ನ, ಆ್ಯಕ್ಚುಲಿ 4 ಜನ ಇದ್ದರು ಅಂತ ಬೇರೆಯವರೆಲ್ಲ ಹೇಳಿದರು. ನಾನು ನೋಡಿದ್ದು ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನಾವು ಏಪ್ರಿಲ್ 19ರಿಂದ 24ರವರೆಗೆ ಕಾಶ್ಮೀರ್ ಟ್ರಿಪ್ಪನ್ನು ಬುಕ್ ಮಾಡಿಕೊಂಡು ಹೋದ್ವಿ. 19ಕ್ಕೆ ಶ್ರೀನಗರಿಗೆ ಹೋದ್ವಿ. ಅಲ್ಲಿಂದ ಪ್ರತಿದಿನ ಒಂದೊಂದು ಪ್ಲೇಸಿಗೆ ಹೋಗ್ತಾಯಿದ್ವಿ. 22ನೇ ತಾರೀಕು ಪೆಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ ಒಂದು 12:30 ಹಾಗೆ ನಾವು ಪೆಹಲ್ಗಾಮ್ ತಲುಪಿದ್ವಿ. ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಲಿಕ್ಕಾಗಲ್ಲ, ಮೇಲ್ಗಡೆ ಕಣಿವೆ ಇದನ್ನು ಎಲ್ಲ ವೀಕ್ಷಣೆ ಮಾಡಲಿಕ್ಕೆ. ಸೊ ನಾವು 3 ಕುದುರೆನ ಹೈರ್ ಮಾಡಿಕೊಂಡು ನಾವು 3 ಜನ ಅಲ್ಲಿ ಮೇಲ್ಗಡೆ ಹೋದ್ವಿ. ನಾವು ಹೋಗಿ ಕುದುರೆಯಿಂದ ಇಳಿದು ಒಂದು 5 ನಿಮಿಷನೂ ಆಗಿರಲಿಲ್ಲ ಅಷ್ಟೊತ್ತಿಗೆ ನಮಗೆ ಗುಂಡಿಂದು ಸೌಂಡ್ ಕೇಳಿಸ್ತು. ನಾವು ಏನು ಅಂದ್ಕೊಂಡ್ವಿ, ನಾವಂದರೆ ಎಲ್ಲ ಅಲ್ಲಿದ್ದವ್ರು ಎಲ್ಲರೂ ಏನೋ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಆರ್ಮಿದು ಏನೋ ಟ್ರೈನಿಂಗ್ ಇದನ್ನು ನಡೀತಿದೆ ಅಂದ್ಕೊಂಡು ಅದನ್ನ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಅದ್ರ ನಂತರ ಇನ್ನೊಂದು 5 ನಿಮಿಷ ಇನ್ನೊಂದು 2 ನಿಮಿಷಕ್ಕೆ ಮತ್ತೆ ಅದೇ ಥರ ಗುಂಡಿಂದು ಸೌಂಡ್ ಕೇಳಿಸ್ತು. ಏನು ಘೋಷಣೆ ಏನು ಕೇಳಲಿಲ್ಲ, ಬರೀ ಗುಂಡಿನ ಸೌಂಡ್ ಕೇಳಿಸ್ತು. ಆಗಲೂ ನಾವು ಪಟಾಕಿ ಅದೇ ಇದ್ರದ್ದೇನೋ ಫೈರಿಂಗಿಂದು ಏನೋ ಟೆಸ್ಟಿಂಗೋ ಇದೇನೋ ನಡೀತಿದೆ ಆರ್ಮಿ ಕ್ಯಾಂಪಿಂದು ಆ ಥರ ಅಂದ್ಕೊಂಡು ಆಗಲೂ ಇಗ್ನೋರ್ ಮಾಡಿದ್ವಿ. ಆ ಟೈಮ್ ಗ್ಯಾಪಲ್ಲಿ ನನ್ನ ಮಗನಿಗೆ ಹಸಿವಾಗಿತ್ತು ಅಂತ ಹೇಳಿ ನಾನು ನಮ್ಮ ಮನೆಯವರು ಅಲ್ಲಿ ಪಕ್ಕದಲ್ಲೇ ಇದ್ದ ಸ್ನ್ಯಾಕ್ಸ್ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಅವರು ಆ್ಯಕ್ಚುಲಿ ಹೇಗಿದೆ ಅಂತಂದರೆ, ಅಲ್ಲಿ ಹೋಗಿ ಕುದುರೆಯಿಂದ ಇಳಿದ್ರೆ ಮಧ್ಯೆ ದೊಡ್ಡ ಖಾಲಿ ಜಾಗ, ಓಪನ್, ಅದು ಎಷ್ಟೋ ಎಕರೆಯಷ್ಟು ಖಾಲಿ ಜಾಗ, ಫುಲ್ಲು ಗ್ರೀನು. ಒಂದು ಸೈಡು ಈ ಹಿಮ ಪರ್ವತ, ಇದು ತುಂಬ ಸುಂದರವಾದ ಜಾಗ, ಅದು ಕಾಣಿಸುತ್ತೆ ವ್ಯೂ. ಇನ್ನೊಂದು ಕಡೆ ಕಾಡಿದೆ, ಪೈನ್ ಟ್ರೀಸ್ ಇರೋ ಕಾಡಿದೆ. ಅವರು ಪೈನ್ ಟ್ರೀಸ್ ಇರೋ ಕಾಡು ಕಡೆಯಿಂದ ಬಂದಿದ್ದು. ನಾನು ನೋಡಿದ್ದು ಇಬ್ಬರನ್ನ, ಆ್ಯಕ್ಚುಲಿ 4 ಜನ ಇದ್ದರು ಅಂತ ಬೇರೆಯವರೆಲ್ಲ ಹೇಳಿದರು. ನಾನು ನೋಡಿದ್ದು ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ.